ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಪಕ್ಷಕ್ಕೂ ನಿಮಗೂ ಎಲ್ಲರಿಗೂ ಯಾರ್ಯಾರು ಆಟ ಆಡ್ತಾ ಇದಾರೆ ಕರ್ನಾಟಕದಲ್ಲಿ ಜನ ನೋಡ್ತಾ ಇದಾರೆ. ಜನ ಮೌನಿ ಅನ್ಕೊಳಕ್ ಹೋಗ್ಬಿಡಿ, ಜನ ಪವರ್ಲೆಸ್ ಅನ್ಕೊಳಕ್ ಹೋಗ್ಬಿಡಿ. ವೋಟ್ ಹಾಕ್ಬೇಕಂದಾಗ ಜನರು ತಕ್ಕ ಪಾಠವನ್ನ ಕಲಿಸ್ರಿ. ಅಲ್ಲಿ ಪಕ್ಕದಲ್ಲಿ ತಮಿಳ್ನಾಡಲ್ಲಿ 40 ವರ್ಷ ಸಿಎಂ ಕುರ್ಚಿ ಮನೇಲಿ ಇಟ್ಕೊಂಡ್ರು DMK ಅವರು. ಸಿಎಂ ಸತ್ತೋಗ್ಬಿಟ್ಟ, ಮಾಜಿ ಸಿಎಂ ಚುನಾವಣೆಯಲ್ಲಿ ಸೋತೋಗ್ಬಿಟ್ಟ. ಅಹಂಕಾರ ಬಿದ್ದವರು, ದುರಹಂಕಾರ ಬಿದ್ದವರು, ದುರ್ಬುದ್ಧಿಯಿಂದ ನಡೆದವರು, ಅಧಿಕಾರ ಅನ್ನೋದನ್ನ ಒಳ್ಳೆ ನಡತೆ ಇಲ್ಲದೆ ದುರ್ನಡತೆ ನಡೆದವರು ಯಾರೇ ಆಗಿರ್ಬೋದು, ಜನರ ಪ್ರಾರ್ಥನೆಗೆ, ಜನರ ನೋವಿಗೆ ತುಂಬಾ ಶಕ್ತಿ ಇದೆ. ಮನ್ಸಲ್ಲೇ ಏನು ಹೇಳ್ದಿರಾ ಅವ್ರ ಪ್ರಾರ್ಥನೆ, ಯಾರು ನೀವೆಲ್ಲ ಹೇಳಿದ್ದು ಪ್ರಾರ್ಥನೆ ಫಲಿಸುತ್ತೆ ಅಂತ, ನಿಮ್ ಪ್ರಾರ್ಥನೆ ಫಲಿಸಿರ್ಬೋದು. ಈಗ ಜನರ ಪ್ರಾರ್ಥನೆ, ಎಸ್, ರಾಕ್ಷಸರು ಮಾಫಿಯಾಗಳು ಸೋತು ಮನೆಗೆ ಹೋಗ್ಲಿ, ಅವರು ನಾಶ ಆಗ್ಲಿ ಅಂತ ಜನ ಪ್ರಾರ್ಥನೆ ಮಾಡಿದ್ರೆ ಅದು ಕೂಡ ಫಲಿಸೋದಂತ ಸಮಯ ಬರ್ತದೆ. ಬಟ್ ಯಾರ ಸಾವನ್ನು, ಯಾರ ನಾಶವನ್ನು ನಾವ್ ಯಾರು ಬಯಸಲ್ಲ. ಬಟ್ ಆದರೆ ಇವತ್ತು ಸರ್ಕಾರ ನಡ್ಕೊಂತಾರಂತ ರೀತಿ ಇದೆಯಲ್ಲ, ಅಂದ್ರೆ ರಿಯಲ್ ಎಸ್ಟೇಟ್ ಭ್ರಷ್ಟಾಚಾರ ಅನ್ನೋದನ್ನ ಓಪನ್ ಆಗಿ ಮಾಡ್ತಾ ಇದೆಯಲ್ಲ, ಇದರ ವಿರುದ್ಧವಾಗಿ ನಮ್ಮ ಧ್ವನಿ ಇರುತ್ತೆ ಅಂತ ಹೇಳುತ್ತಾ, ಅದು ಬಿಡದಿ ಆಗಿರ್ಲಿ, ಆನೇಕಲ್ ಆಗಿರ್ಲಿ, ಚಿಕ್ಕಬಳ್ಳಾಪುರ ಆಗಿರ್ಲಿ, ದೊಡ್ಡಬಳ್ಳಾಪುರ ಆಗಿರ್ಲಿ, ಕರ್ನಾಟಕದ ಯಾವುದೇ ತಾಲೂಕು, ಜಿಲ್ಲೆ, ಗ್ರಾಮ ಆಗಿರ್ಲಿ, ರೈತರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ ನಮ್ಮ ಧ್ವನಿ ಯಾವಾಗ್ಲೂ ಇರುತ್ತೆ ಅಂತ ಹೇಳುತ್ತಾ